ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ನಮ್ಮ ಸಂಸಾರ ಆನಂದ ಸಾಗರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ಕೊಂಡು ಬನ್ನಿ. ಜೊತೆಗೆ ಈ ವಿಡಿಯೋನ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಪೇಜ್ನ ಫಾಲೋ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಯಾಕೆಂದರೆ ಮತ್ತೆ ಈ ವಿಡಿಯೋಗಳು ನಿಮಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ನಿಮಗೆ ಮತ್ತೆ ಜನಸ್ನೇಹಿ ಆಶ್ರಮದ ವಿಡಿಯೋಗಳನ್ನ ನೋಡಬೇಕು ಅಂದರೆ ಈ ಪೇಜ್ನ ಲೈಕ್ ಮಾಡಿ, ಫಾಲೋ ಮಾಡಿರಬೇಕು. ವಿಶೇಷವಾಗಿ ಇವತ್ತು 150 ಜನ ದೇವ್ರ ಮಕ್ಕಳು ಯಾವ ಥರ ಇಲ್ಲಿ ಇದ್ದಾರೆ ಅಂತ ತಾವು ಗಮನಿಸ್ಬೋದು, ನೋಡ್ಬೋದು. ಒಂದ್ಸತಿ ನೋಡಿ ದಯವಿಟ್ಟು. ಸ್ನೇಹಿತರೆ, ಫ್ಯಾಮಿಲಿಯಲ್ಲಿ ಒಬ್ಬರು ತಾತ, ಒಬ್ಬರು ಅಜ್ಜಿ, ಒಬ್ಬರು ಅಪ್ಪ, ಒಬ್ಬರು ಅಮ್ಮ ಇದ್ರನ್ನೇ ನಿಭಾಯಿಸೋದು ತುಂಬ ಕಷ್ಟ. ಬರೋಬ್ಬರಿ 150 ಜನ ಇದ್ದಾರೆ ಅಂದರೆ ಅವರ ಯೋಗಕ್ಷೇಮ ಪ್ರತಿದಿನ ಯಾವ ರೀತಿ ಕಷ್ಟ ಇರುತ್ತೆ ಅನ್ನೋದನ್ನು ನೀವು ಜಸ್ಟ್ ಊಹೆ ಮಾಡ್ಕೊಳ್ಳಿ ಸಾಕು. ಸುಮ್ಮನೆ ಕಮೆಂಟ್ ಹಾಕಿ ಮನಸ್ಸನ್ನ ಹದಗೆಡಿಸೋದಲ್ಲ. ಸೊ ಪ್ರತಿಯೊಬ್ಬರು ಕೂಡ ಆ ಕಾರ್ಯವನ್ನು, ಆ ಕೆಲಸವನ್ನು ನೋಡಿ ಮಾಡಿದಾಗ ಅಷ್ಟೇ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡೋದ್ರ ಜೊತೆಗೆ ನಿಮ್ಮ ಕೈಲಾದಂಥ ಸಹಾಯ, ಸಪೋರ್ಟು, ಸಹಾಯವನ್ನು ದಯವಿಟ್ಟು ಮಾಡಿ. ಮೆಡಿಸಿನ್ಸ್ ಆಗಿರ್ಬೋದು, ರೇಷನ್ಸ್ ಆಗಿರ್ಬೋದು, ಅಥವಾ ಸಣ್ಣ ಪುಟ್ಟ ಇವ್ರಿಗೆಲ್ರಿಗೂ ಬಟ್ಟೆಗಳಾಗಿರ್ಬೋದು. ಸೊ ಯಾರಿಗೂ ಕೂಡ ಒತ್ತಾಯಪೂರ್ವಕವಾಗಿ ತಂದುಕೊಡಿ ಅಂತ ಕೇಳೋದಿಲ್ಲ. ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಶುಭ ಸಮಾರಂಭಗಳಿದ್ರೆ, ಅಥವಾ ಹುಟ್ಟುಹಬ್ಬ ಇದ್ದರೆ, ಅಥವಾ ತಂದೆನ ಕಳ್ಕೊಂಡಿರ್ತೀರಾ, ತಾಯಿನ ಕಳ್ಕೊಂಡಿರ್ತೀರಾ, ಅಜ್ಜಿನ ಕಳ್ಕೊಂಡಿರ್ತೀರಾ, ಸೊ ಅವರ ಒಂದು ನೆನಪಲ್ಲಿ ಇಲ್ಲಿರ್ತಕ್ಕಂಥವ್ರು ನಮ್ಮವರು ಅನ್ನೋ ಒಂದು ಭಾವನೆ ಇಟ್ಕೊಂಡು ನಿಮ್ಮ ಕೈಲಾದಂಥ ಸಹಾಯ ಸಹಕಾರವನ್ನು ಮಾಡಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ. ಬನ್ನಿ, ಇವರೆಲ್ಲ ಹೇಗಿರ್ತಾರೆ, ಇವಾಗ ಏನೆಲ್ಲ ಮಾಡ್ತಾರೆ ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ಬರೋಬ್ಬರಿ 150 ಜನ ಇರ್ತಕ್ಕಂಥ ಈ ಒಂದು ಆಶ್ರಮದಲ್ಲಿರ್ತಕ್ಕಂಥ ಶ್ರೀ ಧರ್ಮಶನೇಶ್ವರ ಸ್ವಾಮಿಯವರ ಆಶೀರ್ವಾದ ನಿಮಗೆ ಸಿಗಲಿ. ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ಸಿಗಲಿ. ಇಷ್ಟ ಆದರೆ ತಪ್ಪದೇ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ತಲುಪಿಸಿ. ಇಷ್ಟ ಆದರೆ ದಯವಿಟ್ಟು ಒಂದ್ಸತಿ ಜನಸ್ನೇಹಿ ಆಶ್ರಮಕ್ಕೆ ಭೇಟಿ ಕೊಡಿ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕಂಟಕ ಮಾತೆ. ಶನೇಶ್ವರ ಒಳ್ಳೇದು ಮಾಡಲಿ. ನಮಸ್ಕಾರ. ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ನಮ್ಮ ನೆಲಮಂಗಲದ ನವೀನ್ ಅಣ್ಣವ್ರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ. ನವೀನ್ ಅಣ್ಣವರ ಸೆಲೂನಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಸ್ನೇಹಿತರು ಪ್ರತಿ ತಿಂಗಳು ಬಂದು ಇಲ್ಲಿ ಎಲ್ಲರಿಗೂ ಕೂಡ ಏರ್ ಕಟ್ ಮಾಡೋದು, ಅವ್ರಿಗೆ ಉಗುರು ಕಟ್ ಮಾಡೋದು, ಈ ಥರದ್ದೆಲ್ಲ ಸೇವೆಯನ್ನು ಸಲ್ಲಿಸ್ತಾರೆ. ಸೊ ಇವತ್ತು ಇಲ್ಲಿ 150 ಜನನು ಕೂಡ ಅದ್ಭುತವಾಗಿ ಕ್ಲೀನ್ ರೆಡಿ ಮಾಡ್ತಾರೆ. ಇವಾಗ ನೋಡೋಣ ಹೆಂಗಿರ್ತದೆ ಅಂತ. ಸೊ ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡ್ತಾರೆ. ನಮಸ್ಕಾರ. ನಾನು ಜನಸ್ನೇಹಿ ಆಶ್ರಮದಿಂದ ನಾನು ಮಾತಾಡ್ತಾ ಇದ್ದೀನಿ. ಇಲ್ಲಿ ಸುಮಾರು ಒಂದು 140ರಿಂದ 150 ಜನ ಇದ್ದಾರೆ. ಎಲ್ರಿಗೂ ದಿನನಿತ್ಯ ಮೆಡಿಸಿನ್ಸ್ ಆಗಲಿ, ಊಟ ಆಗಲಿ ನೋಡಿ ಎಲ್ಲ ಎಲ್ಲರಿಗೂ ಕಟಿಂಗ್ ಶೇವಿಂಗ್ ಎಲ್ಲ ಮಾಡ್ತಿದ್ದಾರೆ. ನಮ್ಗೆ ಯಾವತ್ತೂ ಹಳೆ ಬಟ್ಟೆ ಅಂತ ಹಾಕಿಲ್ಲ ಅಣ್ಣ, ಯಾವತ್ತೂ ಹೊಸ ಬಟ್ಟೆನೇ ಹಾಕ್ತಾರೆ. ನಮ್ಗೆ ಏನೇ ಬೇಕಾದ್ರೂ ಪ್ರತಿಯೊಂದು ಶುದ್ಧ ಅವರ ಹಾಸ್ಪಿಟ್ಲ್ ಬೆಳಗ್ಗೆ ಮಾರ್ನಿಂಗ್ ಬಂದು ಯಾರಿಗೇನು ಎಲ್ಲರದ್ದು ಯೋಗೇಶ್ವರ ವಿಚಾರಿಸ್ಕೊಂಡು ಅವ್ರಿಗೆ ಏನು ಮೆಡಿಸಿನ್ ಬೇಕು ಎಲ್ಲ ಮಾಡ್ತಾರೆ. ಏನೋ ಯಾವತ್ತು ನೀವು ಯಾವ ಕೆಟ್ಟದಾಗ ಕಾಮೆಂಟ್ ಮಾಡೋಕೆ ಹೋಗ್ಬೇಡಿ. ಏನೋ ನಿಮ್ಮ ಕೈಲಾದರೂ ನೋಡಿ, ಇಲ್ಲ ಬಂದು ನೋಡಿ ಒಂದು ಸರಿ. ಏನೋ ಯಾರಿಗಾನ ಒಂದು 10 ರೂಪಾಯಿ ಕೊಡ್ಬೇಕಾದ್ರೆ ಹೆಚ್ಚಾಗಿ ಮಾಡ್ತೀವಿ ನಾವು. ಏನೋ ಅಂಥದ್ರಲ್ಲಿ ಇವ್ರು ಎಲ್ಲರಿಗೂ ಯೋಗೇಶ್ವರ ಪ್ರತಿಯೊಬ್ಬರು ಹೊಸ ಬಟ್ಟೆ ಪ್ರತಿಯೊಂದು
ಹುಡುಕುವಾಗಲಿ ಏನೇ ಆಗಲಿ ಸೌಕರ್ಯ ವಾರಕ್ಕೊಂದ್ಸರಿ ಸ್ನಾನ ಅಲ್ಲ, ದಿನಾ ಸ್ನಾನ ಮಾಡ್ಬೋದು. ಯಾಕಂದ್ರೆ ನಮ್ಗೇನೋ ಕಾಯಿಲೆಗೆಲ್ಲ ಬರುತ್ತೆ, ಅಣ್ಣ ದಿನಾ ಸ್ನಾನ ಮಾಡಿಸ್ತಾರೆ. ಅದರಿಂದ ಯಾವುದೇ ಆಗಲಿ ಯಾರೂ ಕೆಟ್ಟದಾಗಿ ಕಮೆಂಟ್ ಮಾಡಬೇಡಿ.